ನಮಸ್ಕಾರ ಧನುರಾಶಿಯವರೇ. ಜೂನ್ 27, 28, 29, 30ರ ದಿನಾಂಕಗಳಲ್ಲಿ ಧನುರಾಶಿಯವರ ಜೀವನದಲ್ಲಿ ನಡೆಯಲಿರುವ ಪ್ರಮುಖ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈ 4 ದಿನಗಳು ಯಾಕೆ ವಿಶೇಷವಾಗಿವೆ? ಯಾಕೆ ಒಂದು ರಹಸ್ಯ ಬಯಲಾಗುವ ಅವಕಾಶ ಕಾಣಿಸುತ್ತಿದೆ? ಆ ರಹಸ್ಯ ನಿಮ್ಮ ಜೀವನದ ಮೇಲೆ ಎಂತಹ ಪ್ರಭಾವ ಬೀರಲಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ಕೊನೆಯವರೆಗೂ ತಪ್ಪದೇ ನೋಡಿ. ಧನುರಾಶಿಯವರು ತುಂಬಾ ಪ್ರಾಮಾಣಿಕ ವ್ಯಕ್ತಿಗಳು. ಮನಸ್ಸಿನಲ್ಲಿ ಒಂದು ಹೊರಗೆ ಒಂದು ಎಂಬ ಸ್ವಭಾವ ಇವರಲ್ಲಿ ತುಂಬಾ ಅಪರೂಪವಾಗಿ ಇರುತ್ತದೆ. ಯಾವುದು ನಿಜವೋ ಅದನ್ನೇ ಮಾತನಾಡಬೇಕು. ಯಾರಿಗಾದರೂ ಸಹಾಯ ಮಾಡಲು ಸಾಧ್ಯವಾದರೆ ಮಾಡಬೇಕು. ತಾವು ನಂಬಿದ ಮೌಲ್ಯಗಳಿಗೆ ಬದ್ಧರಾಗಿ ಇರಬೇಕು ಎಂದು ಭಾವಿಸುವ ವ್ಯಕ್ತಿತ್ವ ಇವರದ್ದು. ಕೆಲವು ಬಾರಿ ಇವರ ಮಾತುಗಳು ಕೆಲವರಿಗೆ ಕಠಿಣವಾಗಿ ಅನಿಸಿದರೂ ಅವುಗಳ ಹಿಂದೆ ಸ್ವಾರ್ಥಕ್ಕಿಂತ ನಿಜ ಹೇಳಬೇಕೆಂಬ ಉದ್ದೇಶವೇ ಹೆಚ್ಚಾಗಿ ಇರುತ್ತದೆ. ಇವರಿಗೆ ಸ್ವಾತಂತ್ರ್ಯ ಎಂದರೆ ತುಂಬಾ ಇಷ್ಟ. ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳಬೇಕೆಂದು ಬಯಸುತ್ತಾರೆ. ಯಾರಾದರೂ ಬಲವಂತವಾಗಿ ನಿಯಂತ್ರಿಸಲು ಪ್ರಯತ್ನಿಸಿದರೆ ದೂರ ಹೋಗುವುದಕ್ಕಾದರೂ ಇವರು ಹಿಂಜರಿಯುವುದಿಲ್ಲ. ಅದೇ ಸಮಯದಲ್ಲಿ ಒಂದು ಬಾರಿ ಯಾರಿಗಾದರೂ ಮನಸ್ಸುಪೂರ್ವಕವಾಗಿ ಹತ್ತಿರವಾದರೆ ಆ ಬಂಧವನ್ನು ಕೊನೆಯವರೆಗೂ ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿಯೇ ಸ್ನೇಹಿತರು, ಕುಟುಂಬದ ಸದಸ್ಯರು ಇವರನ್ನು ನಂಬಿಕಸ್ಥ ವ್ಯಕ್ತಿಗಳಾಗಿ ಭಾವಿಸುತ್ತಾರೆ. ಧನು ರಾಶಿಯವರ ಮತ್ತೊಂದು ಪ್ರಮುಖ ಗುಣವೆಂದರೆ ಆಶಾವಾದ. ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಇದು ಕೂಡ ಕರಗಿ ಹೋಗುತ್ತದೆ ಎಂಬ ನಂಬಿಕೆ ಇವರಲ್ಲಿ ಇರುತ್ತದೆ. ಸೋಲು ಎದುರಾದರೂ ಮತ್ತೆ ಎದ್ದು ನಿಲ್ಲುವ ಧೈರ್ಯ ಇವರಿಗೆ ಸಹಜವಾಗಿಯೇ ಇರುತ್ತದೆ. ಈ ಗುಣವೇ ಜೀವನದಲ್ಲಿ ಎಷ್ಟೋ ಅವಕಾಶಗಳನ್ನು ಇವರ ಕಡೆಗೆ ತರುತ್ತದೆ. ಆದರೆ ಅದೇ ಸಮಯದಲ್ಲಿ ಎಲ್ಲರನ್ನೂ ಸುಲಭವಾಗಿ ನಂಬುವ ಸ್ವಭಾವದ ಕಾರಣದಿಂದ ಕೆಲವು ಬಾರಿ ನಿರಾಶೆಯನ್ನು ಕೂಡ ಎದುರಿಸಬೇಕಾಗಿ ಬರುತ್ತದೆ. ಇವರ ಇನ್ನೊಂದು ಪ್ರತ್ಯೇಕ ಗುಣ ಜ್ಞಾನದ ಮೇಲಿನ ಆಸಕ್ತಿ. ಹೊಸ ವಿಷಯಗಳನ್ನು ಕಲಿಯುವುದು, ಹೊಸ ಅನುಭವಗಳನ್ನು ಪಡೆಯುವುದು, ಜೀವನವನ್ನು ವಿಶಾಲ ದೃಷ್ಟಿಕೋನದಿಂದ ನೋಡುವುದು ಇವರಿಗೆ ಇಷ್ಟ. ಅದಕ್ಕಾಗಿಯೇ ಉದ್ಯೋಗದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ವೈಯಕ್ತಿಕ ಜೀವನದಲ್ಲಾಗಲಿ ಬೆಳೆಯಬೇಕೆಂಬ ಹಂಬಲ ಹೆಚ್ಚಾಗಿ ಇರುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಆತುರಪಟ್ಟು ತೆಗೆದುಕೊಳ್ಳುವ ನಿರ್ಧಾರಗಳು ಸಣ್ಣ ತೊಂದರೆಗಳನ್ನು ಉಂಟುಮಾಡಬಹುದು. ಧನುರಾಶಿಯವರು ಒಂದು ಬಾರಿ ಯಾರಿಗಾದರೂ ಸಹಾಯ ಮಾಡಿದರೆ ಅದಕ್ಕೆ ಪ್ರತಿಫಲ ನಿರೀಕ್ಷಿಸುವುದಿಲ್ಲ. ಆದರೆ ತಾವು ನಂಬಿದ ವ್ಯಕ್ತಿಯೇ ಮೋಸ ಮಾಡಿದರೆ ಆ ನೋವನ್ನು ತುಂಬಾ ಆಳವಾಗಿ ಅನುಭವಿಸುತ್ತಾರೆ. ಹೊರಗೆ ನಗುತ್ತಾ ಕಂಡರೂ ಮನಸ್ಸಿನಲ್ಲಿ ಮಾತ್ರ ಆ ಘಟನೆಯನ್ನು ತುಂಬಾ ಕಾಲ ಮರೆಯಲು ಸಾಧ್ಯವಾಗುವುದಿಲ್ಲ. ಆದಾಗ್ಯೂ ಪ್ರತಿಕಾರಕ್ಕಿಂತ ಮುಂದಕ್ಕೆ ಸಾಗುವುದಕ್ಕೆ ಹೆಚ್ಚಾಗಿ ಆದ್ಯತೆ ನೀಡುತ್ತಾರೆ. ಈಗ ಜೂನ್ 27ರಿಂದ 30ರವರೆಗೆ ಗ್ರಹಸ್ಥಿತಿಯು ಈ ಸ್ವಭಾವಗಳ ಮೇಲೆ ವಿಶೇಷ ಪ್ರಭಾವ ಬೀರಲಿದೆ. ತುಂಬಾ ಕಾಲದಿಂದ ನಿಮಗೆ ಅರ್ಥವಾಗದ ಒಂದು ವಿಷಯ ಈಗ ಸ್ಪಷ್ಟವಾಗಿ ಕಾಣಿಸಲಿಕ್ಕಿದೆ. ನಿಮ್ಮ ಸುತ್ತಮುತ್ತ ಇರುವ ಕೆಲವರ ಅಸಲಿ ಉದ್ದೇಶ ನಿಮಗೆ ತಿಳಿಯುವ ಅವಕಾಶವಿದೆ. ಇಲ್ಲಿಯವರೆಗೆ ನಿಮ್ಮ ಮೇಲೆ ತೋರಿಸಿದ ನಡವಳಿಕೆಯ ಹಿಂದೆ ಇರುವ ನಿಜ ಬಯಲಾಗಬಹುದು. ಇದು ಮೊದಲಿಗೆ ಆಶ್ಚರ್ಯವನ್ನು ಉಂಟುಮಾಡಿದರು ಆಮೇಲೆ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶವನ್ನು ನೀಡುತ್ತದೆ. ಉದ್ಯೋಗದಲ್ಲಿ ಇರುವವರಿಗೆ ಒಂದು ಹೊಸ ಮಾಹಿತಿ ಸಿಗಬಹುದು. ಅದು ಹುದ್ದೆ ಏರಿಕೆ, ಹೊಣೆಗಾರಿಕೆ ಅಥವಾ ಹೊಸ ಅವಕಾಶದ ರೂಪದಲ್ಲಿ ಇರಬಹುದು. ವ್ಯಾಪಾರಸ್ಥರಿಗೆ ಇಷ್ಟು ದಿನ ತಡವಾಗಿದ್ದ ಒಂದು ಮಾತುಕತೆ ಮತ್ತೆ ಪ್ರಾರಂಭವಾಗುವ ಸೂಚನೆಗಳು ಇವೆ. ವಿದ್ಯಾರ್ಥಿಗಳಿಗೆ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ಲಭಿಸುವ ಅವಕಾಶ ಕಾಣಿಸುತ್ತಿದೆ. ಕುಟುಂಬದಲ್ಲಿ ಒಂದು ಪ್ರಮುಖವಾದ ಸಂಭಾಷಣೆ ನಡೆಯಬಹುದು. ಇಲ್ಲಿಯವರೆಗೆ ಯಾರೂ ಹೇಳದ ಒಂದು ವಿಷಯ ಈಗ ನಿಮ್ಮ ಮುಂದೆ ಬರಬಹುದು. ಆ ವಿಷಯ ಮೊದಲಿಗೆ ಸ್ವಲ್ಪ ಆಶ್ಚರ್ಯ ಉಂಟುಮಾಡಿದ್ರೂ ಕೊನೆಗೆ ಕುಟುಂಬದಲ್ಲಿ ಸ್ಪಷ್ಟತೆಯನ್ನು ತರಬಹುದು. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಕೇಳುವ ಪ್ರತಿಯೊಂದು ವಿಷಯವನ್ನು ಪ್ರಶಾಂತವಾಗಿ ಪರಿಶೀಲಿಸುವುದು ಅಗತ್ಯ. ಆರ್ಥಿಕ ವಿಷಯಗಳಲ್ಲಿ ಕೂಡ ಬದಲಾವಣೆ ಪ್ರಾರಂಭವಾಗುತ್ತದೆ. ನಿಂತುಹೋಗಿದ್ದ ಹಣದ ಬಗ್ಗೆ ಮಾಹಿತಿ ಬರಬಹುದು ಅಥವಾ ಒಂದು ಹೊಸ ಆದಾಯದ ಮಾರ್ಗದ ಬಗ್ಗೆ ಆಲೋಚಿಸುವ ಅವಕಾಶ ಬರುತ್ತದೆ. ಆದರೆ ಆತುರಪಟ್ಟು ಹೂಡಿಕೆ ಮಾಡುವುದು ಅಥವಾ ಯಾರೋ ಹೇಳಿದ್ದಾರೆ ಎಂಬ ಕಾರಣಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಪ್ರತಿಯೊಂದು ಅವಕಾಶವನ್ನು ಪೂರ್ತಿಯಾಗಿ ಪರಿಶೀಲಿಸಿದ ನಂತರವೇ ಮುಂದಿನ ಹೆಜ್ಜೆ ಇಡಬೇಕು. ಈ 4 ದಿನಗಳಲ್ಲಿ ನಿಮಗೆ ಒದಗಿಬರುವ ಪ್ರಮುಖ ವಿಷಯವೇನೆಂದರೆ ನಿಜ ನಿಮ್ಮ ಪರವಾಗಿಯೇ ನಿಲ್ಲುತ್ತದೆ. ತುಂಬಾ ಕಾಲದಿಂದ ನಿಮ್ಮ ಮೇಲಿದ್ದ ಅಪಾರ್ಥಗಳು ದೂರವಾಗುವ ಅವಕಾಶವಿದೆ. ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸುವ ವ್ಯಕ್ತಿಗಳು ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಆದ್ದರಿಂದ ಕೋಪದಿಂದ ಅಲ್ಲದೆ ತಾಳ್ಮೆಯಿಂದ ವ್ಯವಹರಿಸಿದರೆ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ಧನು ರಾಶಿಯವರಿಗೆ ಈಗ ಪ್ರಾರಂಭವಾಗುತ್ತಿರುವ ಈ 4 ದಿನಗಳು ಸಾಮಾನ್ಯ ಕಾಲವಲ್ಲ. ಮೊದಲೇ ನಾವು ಹೇಳಿಕೊಂಡಂತೆ ನಿಮ್ಮ ಜೀವನದಲ್ಲಿ ತುಂಬಾ ಕಾಲದಿಂದ ತೆರೆಮರೆಯಲ್ಲಿ ನಡೆದ ಒಂದು ವಿಷಯ ಈಗ ಮೆಲ್ಲನೆ ಬೆಳಕಿಗೆ ಬರುವ ಸೂಚನೆಗಳು ಕಾಣಿಸುತ್ತಿವೆ. ಆದರೆ ಆ ರಹಸ್ಯ ಎಲ್ಲರಿಗೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಕೆಲವರಿಗೆ ಅದು ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಇನ್ನು ಕೆಲವರಿಗೆ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ್ದಾಗಿರಬಹುದು.
ಮತ್ತಷ್ಟು ಜನರಿಗೆ ತಮ್ಮನ್ನು ನಂಬಿದ ವ್ಯಕ್ತಿಯ ಅಸಲಿ ಸ್ವಭಾವದ ಬಗ್ಗೆ ತಿಳಿಯುವ ಅವಕಾಶ ಇರುತ್ತದೆ. ಇಲ್ಲಿಯವರೆಗೆ ನಿಮಗೆ ಪೂರ್ತಿಯಾಗಿ ಅರ್ಥವಾಗದ ಕೆಲವು ಘಟನೆಗಳು ಈ 4 ದಿನಗಳಲ್ಲಿ ಒಂದೇ ಬಾರಿಗೆ ಅರ್ಥವಾಗುತ್ತವೆ. ಕಳೆದ ದಿನಗಳಲ್ಲಿ ಯಾಕೆ ಒಂದು ಕೆಲಸ ನಿಂತುಹೋಯಿತು? ಯಾಕೆ ಒಬ್ಬ ವ್ಯಕ್ತಿ ಒಂದೇ ಬಾರಿಗೆ ದೂರವಾದನು? ಯಾಕೆ ಕೆಲವು ಅವಕಾಶಗಳು ನಿಮ್ಮ ಕೈಯಿಂದ ಜಾರಿಹೋದವು? ಎಂಬ ಪ್ರಶ್ನೆಗಳಿಗೆ ಉತ್ತರ ಲಭಿಸಬಹುದು. ಈ ನಿಜ ಮೊದಲಿಗೆ ಆಶ್ಚರ್ಯ ಉಂಟುಮಾಡಿದರೂ ನಂತರ ನೀವು ಮುಂದಕ್ಕೆ ಸಾಗಲು ಬಲವನ್ನು ನೀಡುತ್ತದೆ. ಕೌಟುಂಬಿಕ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ಕಾಣಿಸುತ್ತದೆ. ಹಿರಿಯರ ನಡುವೆ ನಡೆಯುವ ಒಂದು ಚರ್ಚೆಯಲ್ಲಿ ನಿಮ್ಮ ಹೆಸರು ಪ್ರಸ್ತಾಪಕ್ಕೆ ಬರಬಹುದು. ತುಂಬಾ ಕಾಲ ಬಚ್ಚಿಟ್ಟಿದ್ದ ಒಂದು ನಿರ್ಧಾರ ಈಗ ನಿಮಗೆ ಹೇಳಲ್ಪಡುವ ಅವಕಾಶವಿದೆ. ಕೆಲವರಿಗೆ ಆಸ್ತಿ, ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿ ತಿಳಿಯುವ ಅವಕಾಶವಿದೆ. ಈ ಸಮಯದಲ್ಲಿ ಭಾವೋದ್ವೇಗಕ್ಕೆ ಒಳಗಾಗದೆ ಎಲ್ಲರ ಮಾತುಗಳನ್ನು ಪೂರ್ತಿಯಾಗಿ ಕೇಳಿದ ನಂತರವೇ ಪ್ರತಿಕ್ರಿಯಿಸುವುದು ಒಳ್ಳೆಯದು. ನಿಮ್ಮ ಸ್ನೇಹಿತರ ವಲಯದಲ್ಲಿ ಕೂಡ ಒಂದು ಬದಲಾವಣೆ ಕಾಣಿಸುತ್ತದೆ. ಇಲ್ಲಿಯವರೆಗೆ ನಿಮಗೆ ಎಷ್ಟೋ ಹತ್ತಿರವಾಗಿದ್ದ ಒಬ್ಬ ವ್ಯಕ್ತಿಯ ಅಸಲಿ ಉದ್ದೇಶ ಬಯಲಾಗಬಹುದು. ಅದೇ ಸಮಯದಲ್ಲಿ ನೀವು ದೊಡ್ಡದಾಗಿ ಪಟ್ಟಿಸಿಕೊಳ್ಳದ ಒಬ್ಬ ವ್ಯಕ್ತಿ ನಿಜವಾದ ಬೆಂಬಲಿಗನಾಗಿ ಬದಲಾಗಬಹುದು. ಅದಕ್ಕಾಗಿಯೇ ಈ ದಿನಗಳಲ್ಲಿ ಮನಸ್ಸುಗಳನ್ನು ಅವರ ಮಾತುಗಳಿಂದ ಅಲ್ಲದೆ ಅವರ ಕ್ರಿಯೆಗಳಿಂದ ಅಂದಾಜು ಮಾಡುವುದು ತುಂಬಾ ಅಗತ್ಯ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಒಂದು ಪ್ರಮುಖ ಪರಿಣಾಮ ಕಾಣಿಸಬಹುದು. ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸುವ ಅವಕಾಶವಿದೆ. ನೀವು ಕಳೆದ ದಿನಗಳಲ್ಲಿ ಮಾಡಿದ ಶ್ರಮಕ್ಕೆ ಈಗ ಗುರುತಿಸುವಿಕೆ ಬರಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿಗಳನ್ನು ಒಪ್ಪಿಸಬಹುದು. ಮೊದಲಿಗೆ ಅವು ಭಾರವಾಗಿ ಅನಿಸಿದರೂ ಭವಿಷ್ಯದಲ್ಲಿ ಅದೇ ನಿಮ್ಮ ಬೆಳವಣಿಗೆಗೆ ಮುನ್ನುಡಿಯಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದಗಳಿಗೆ ಹೋಗದೆ ಪ್ರಶಾಂತವಾಗಿ ನಿಮ್ಮ ಕೆಲಸದ ಮೇಲೆ ದೃಷ್ಟಿ ನೆಡುವುದು ಒಳ್ಳೆಯದು. ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಸಂಕೇತಗಳು ಕಾಣಿಸುತ್ತಿವೆ. ಕಳೆದ ದಿನಗಳಲ್ಲಿ ನಿಂತುಹೋಗಿದ್ದ ಒಪ್ಪಂದ ಮತ್ತೆ ಪ್ರಾರಂಭವಾಗುವ ಅವಕಾಶವಿದೆ. ಹೊಸ ಪಾಲುದಾರಿಕೆಗಳ ವಿಷಯದಲ್ಲಿ ಆತುರಪಡಬೇಡಿ. ಪ್ರತಿಯೊಂದು ಒಪ್ಪಂದವನ್ನು ಪೂರ್ತಿಯಾಗಿ ಪರಿಶೀಲಿಸಿ ಮುಂದಕ್ಕೆ ಹೋಗಿ. ಮುಖ್ಯವಾಗಿ ಸಹಿ ಮಾಡುವ ಮುನ್ನ ಎಲ್ಲಾ ವಿವರಗಳನ್ನು ಮತ್ತೊಮ್ಮೆ ನೋಡಿಕೊಳ್ಳುವುದು ಒಳ್ಳೆಯದು. ಸಣ್ಣ ನಿರ್ಲಕ್ಷ್ಯ ದೊಡ್ಡ ತೊಂದರೆಯನ್ನು ತರದಂತೆ ಜಾಗ್ರತೆ ವಹಿಸಬೇಕು. ಆರ್ಥಿಕವಾಗಿ ಈ 4 ದಿನಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತವೆ. ಒಂದು ಕಡೆ ಬರಬೇಕಾಗಿದ್ದ ಹಣದ ಬಗ್ಗೆ ಶುಭವಾರ್ತೆ ಬರಬಹುದು. ಮತ್ತೊಂದು ಕಡೆ ಅಂದುಕೊಳ್ಳದ ಖರ್ಚು ಕೂಡ ಎದುರಾಗುವ ಅವಕಾಶವಿದೆ. ಆದ್ದರಿಂದ ಕೈಯಲ್ಲಿರುವ ಹಣವನ್ನು ಜಾಗ್ರತೆಯಾಗಿ ವಿನಿಯೋಗಿಸಿ. ಅಗತ್ಯವಿಲ್ಲದ ಖರೀದಿಗಳನ್ನು ಸ್ವಲ್ಪ ಕಾಲ ಮುಂದೂಡುವುದು ಒಳ್ಳೆಯದು. ನಿಮಗೆ ಲಾಭ ಬರುತ್ತದೆ ಎಂದು ಹೇಳಿ ಯಾರಾದರೂ ಒತ್ತಡ ಹಾಕಿದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಈ ಸಮಯದಲ್ಲಿ ನಿಮಗೆ ಹೊಸ ಅವಕಾಶದ ಬಾಗಿಲು ತಟ್ಟುವ ಅವಕಾಶವಿದೆ. ಅದು ಉದ್ಯೋಗ ಬದಲಾವಣೆ ಇರಬಹುದು, ಹೊಸ ವ್ಯಾಪಾರದ ಆಲೋಚನೆ ಇರಬಹುದು, ಅಥವಾ ನೀವು ತುಂಬಾ ಕಾಲದಿಂದ ಕಾಯುತ್ತಿರುವ ಒಂದು ಪರಿಚಯ ಇರಬಹುದು. ಮೊದಲಿಗೆ ಅದು ಸಣ್ಣ ಅವಕಾಶದಂತೆ ಕಂಡರೂ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಅದಕ್ಕಾಗಿಯೇ ಸಣ್ಣ ಅವಕಾಶವನ್ನು ಕೂಡ ಕಡಿಮೆ ಅಂದಾಜು ಮಾಡಬೇಡಿ. ಮನೆಯಲ್ಲಿ ಶುಭಕಾರ್ಯಗಳ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗುವ ಅವಕಾಶವಿದೆ. ಕೆಲವರಿಗೆ ದೂರದ ಊರುಗಳಿಂದ ಶುಭವಾರ್ತೆಗಳು ಬರಬಹುದು. ಕುಟುಂಬದ ಸದಸ್ಯರ ನಡುವೆ ಇರುವ ಅಪಾರ್ಥಗಳು ಕ್ರಮೇಣ ಕಡಿಮೆಯಾಗುವ ಸೂಚನೆಗಳು ಇವೆ. ನೀವು ಮುಂಚಿತವಾಗಿ ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿದರೆ ಫಲಿತಾಂಶ ಇನ್ನೂ ಚೆನ್ನಾಗಿರುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಅಂತರಾತ್ಮ ಹೇಳುವ ಮಾತುಗಳನ್ನು ನಿರ್ಲಕ್ಷಿಸಬೇಡಿ. ಕೆಲವು ಬಾರಿ ಮನಸ್ಸಿನಲ್ಲಿ ಉಂಟಾಗುವ ಸಣ್ಣ ಅನುಮಾನ ದೊಡ್ಡ ವಿಜಯಕ್ಕೆ ದಾರಿ ಮಾಡಿಕೊಡುತ್ತದೆ. ಯಾರ ಬಗ್ಗೆಯಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಮಯ ತೆಗೆದುಕೊಂಡು ಗಮನಿಸಿ. ಏಕೆಂದರೆ ಈ ಕಾಲದಲ್ಲಿ ಆತುರವಾಗಿ ತೆಗೆದುಕೊಂಡ ನಿರ್ಧಾರಗಳನ್ನು ಆಮೇಲೆ ಬದಲಾಯಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ಮತ್ತೊಂದು ಪ್ರಮುಖ ವಿಷಯವೇನೆಂದರೆ, ಈ ರಹಸ್ಯ ಬಯಲಾಗುವುದು ನಿಮಗೆ ನಷ್ಟ ಮಾಡಲು ಅಲ್ಲ. ನಿಮ್ಮ ಜೀವನದಲ್ಲಿ ಯಾರು ನಿಜವಾಗಿ ನಿಮ್ಮವರು, ಯಾರು ಕೇವಲ ಅಗತ್ಯಕ್ಕೆ ಮಾತ್ರ ಹತ್ತಿರವಾಗಿದ್ದಾರೆ ಎಂದು ಅರ್ಥಮಾಡಿಕೊಳ್ಳುವ ಅವಕಾಶ ನೀಡಲು ಈ ಪರಿಸ್ಥಿತಿಗಳು ಏರ್ಪಡುತ್ತಿವೆ. ಈ ನಿಜವನ್ನು ಒಪ್ಪಿಕೊಂಡ ನಂತರ ನಿಮ್ಮ ಜೀವನವು ಮತ್ತಷ್ಟು ಸ್ಪಷ್ಟವಾದ ದಿಕ್ಕಿನಲ್ಲಿ ಮುಂದಕ್ಕೆ ಸಾಗುತ್ತದೆ. ಅಷ್ಟೇ ಅಲ್ಲದೆ ಇಲ್ಲಿಯವರೆಗೆ ನಿಮಗೆ ಅರ್ಥವಾಗದ ಒಬ್ಬ ವ್ಯಕ್ತಿಯ ನಡವಳಿಕೆಯ ಹಿಂದೆ ಇರುವ ಅಸಲಿ ಕಾರಣ ಕೂಡ ತಿಳಿಯುವ ಅವಕಾಶವಿದೆ. ಮುಖ್ಯವಾಗಿ ಪ್ರೇಮ ಜೀವನದಲ್ಲಿ ಇರುವ ಧನುರಾಶಿಯವರಿಗೆ ಈ ಸಮಯವು ತುಂಬಾ ಆಲೋಚಿಸುವಂತೆ ಮಾಡುತ್ತದೆ. ತುಂಬಾ ಕಾಲದಿಂದ ನಿಮ್ಮೊಂದಿಗೆ ಮಾತನಾಡುತ್ತಿರುವ ವ್ಯಕ್ತಿ ನಿಜವಾಗಿ ನಿಮ್ಮ ಭಾವನೆಗಳನ್ನು ಗೌರವಿಸುತ್ತಿದ್ದಾನಾ ಅಥವಾ ಕೇವಲ ತನ್ನ ಅಗತ್ಯಗಳಿಗಾಗಿ ಮಾತ್ರ ನಿಮಗೆ ಹತ್ತಿರವಾಗಿದ್ದಾನಾ ಎಂಬ ವಿಷಯ ಸ್ಪಷ್ಟವಾಗಿ ತಿಳಿಯುವ ಸೂಚನೆಗಳು ಇವೆ. ಘಟನೆಗಳೇ ದೊಡ್ಡ ನಿಜಗಳನ್ನು ನಿಮ್ಮ ಮುಂದೆ ತರುತ್ತವೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಮಾತುಗಳಿಗಿಂತ ನಡವಳಿಕೆಯನ್ನು ಗಮನಿಸುವುದು ತುಂಬಾ ಅಗತ್ಯ. ವಿವಾಹವಾದವರಿಗೂ ಕೂಡ ಈ ಕಾಲ ಒಂದು ಪರೀಕ್ಷೆ ಇದ್ದಂತೆ. ಕಳೆದ ದಿನಗಳಲ್ಲಿ ಮಾತನಾಡದೆ ಬಿಟ್ಟ ಕೆಲವು ವಿಷಯಗಳು ಈಗ ಚರ್ಚೆಗೆ ಬರಬಹುದು. ಮೊದಲಿಗೆ ಸಣ್ಣ ವಾದದಂತೆ ಪ್ರಾರಂಭವಾದ ವಿಷಯ ಮತ್ತೊಬ್ಬರು ಅರ್ಥಮಾಡಿಕೊಳ್ಳುವ ಅವಕಾಶವಾಗಿ ಬದಲಾಗಬಹುದು. ಈ ಸಮಯದಲ್ಲಿ ಅಹಂಕಾರಕ್ಕೆ ಜಾಗ ನೀಡದೆ
ಪ್ರಶಾಂತವಾಗಿ ಮಾತನಾಡಿದರೆ ಸಂಬಂಧ ಮತ್ತಷ್ಟು ಬಲಪಡುತ್ತದೆ. ನಿಮ್ಮ ಜೀವನ ಸಂಗಾತಿ ಹೇಳುವ ಸಣ್ಣ ವಿಷಯಗಳನ್ನು ಕೂಡ ಶ್ರದ್ಧೆಯಿಂದ ಕೇಳಿ. ಕೆಲವು ಬಾರಿ ಅದೇ ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯ ಉಂಟಾಗುವ ಅವಕಾಶವಿದೆ. ಆದರೆ ಮೊದಲ ನೋಟದಲ್ಲೇ ಪೂರ್ತಿಯಾಗಿ ನಂಬದೆ ಆ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳಲು ಸ್ವಲ್ಪ ಸಮಯ ನೀಡಿ. ಜೀವನ ಪರ್ಯಂತ ನಿಲ್ಲುವ ಬಂಧಗಳು ಆತುರದ ನಿರ್ಧಾರಗಳಿಂದ ಅಲ್ಲದೆ ಪರಸ್ಪರ ತಿಳುವಳಿಕೆಯಿಂದ ನಿರ್ಮಿಸಲ್ಪಡುತ್ತವೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ದೊಡ್ಡ ಸಮಸ್ಯೆಗಳು ಕಾಣಿಸದಿದ್ದರೂ ಸಣ್ಣ ಸಣ್ಣ ನಿರ್ಲಕ್ಷ್ಯಗಳನ್ನು ಪಟ್ಟಿಸಿಕೊಳ್ಳಬೇಡಿ. ಆಲಸ್ಯ, ನಿದ್ರಾಹೀನತೆ, ಒತ್ತಡ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ತೊಂದರೆ ಕೊಡುವ ಅವಕಾಶವಿದೆ. ಕೆಲಸದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ದರೂ ಶರೀರಕ್ಕೆ ವಿಶ್ರಾಂತಿ ನೀಡುವುದು ಅಗತ್ಯ. ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳುವುದು, ತಗಿನಷ್ಟು ನೀರು ಕುಡಿಯುವುದು, ಸ್ವಲ್ಪ ಸಮಯ ನಡಿಗೆ ಅಥವಾ ವ್ಯಾಯಾಮ ಮಾಡುವುದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಾನಸಿಕ ಪ್ರಶಾಂತತೆ ಕೂಡ ಈ ದಿನಗಳಲ್ಲಿ ತುಂಬಾ ಮುಖ್ಯ. ಕೆಲವು ವ್ಯಕ್ತಿಗಳು ಹೇಳುವ ಮಾತುಗಳು ನಿಮ್ಮನ್ನು ಕಳವಳಕ್ಕೆ ಈಡುಮಾಡುವ ಅವಕಾಶವಿದೆ. ಆದರೆ ಪ್ರತಿ ಮಾತಿಗೆ ಪ್ರತಿಕ್ರಿಯಿಸುವುದು ಅಗತ್ಯವಿಲ್ಲ. ನಿಮ್ಮ ಗುರಿ ಏನೆಂದು ನೆನಪಿನಲ್ಲಿಟ್ಟುಕೊಂಡು ಮುಂದಕ್ಕೆ ಸಾಗಿದರೆ ಸಣ್ಣ ಸಣ್ಣ ಅಡೆತಡೆಗಳು ನಿಮ್ಮ ದಾರಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಶತ್ರುಗಳ ವಿಷಯಕ್ಕೆ ಬಂದರೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವ ವ್ಯಕ್ತಿಗಳು ಇರಬಹುದಾದ ಅವಕಾಶವಿದೆ. ಅವರು ನೇರವಾಗಿ ಎದುರು ಬರದಿದ್ದರೂ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಅಪೋಹಗಳನ್ನು ಸೃಷ್ಟಿಸುವ ಪ್ರಯತ್ನ ಮಾಡಬಹುದು. ಅದಕ್ಕಾಗಿಯೇ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ವಿಜಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸಮಯ ಬಂದ ನಂತರವೇ ಬಹಿರಂಗಪಡಿಸುವುದು ಒಳ್ಳೆಯದು. ಕಚೇರಿಗಳಲ್ಲಿ ನಿಮ್ಮ ಕೆಲಸದ ಬಗ್ಗೆ ಕೆಲವರು ತಪ್ಪಾಗಿ ಅರ್ಥಮಾಡಿಕೊಳ್ಳುವ ಅವಕಾಶವಿದೆ. ಅಂತಹ ಸಮಯದಲ್ಲಿ ಭಾವೋದ್ವೇಗಕ್ಕೆ ಒಳಗಾಗದೆ ನಿಮ್ಮ ಕೆಲಸದ ಶೈಲಿಯಿಂದಲೇ ಉತ್ತರ ನೀಡಿ. ಪ್ರಾಮಾಣಿಕತೆಯಿಂದ ಮಾಡಿದ ಶ್ರಮಕ್ಕೆ ತಡವಾದರೂ ಗುರುತಿಸುವಿಕೆ ಖಂಡಿತವಾಗಿಯೂ ಬರುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ತಾಳ್ಮೆಯೇ ನಿಮಗೆ ಅತಿ ದೊಡ್ಡ ಆಯುಧವಾಗಿ ಬದಲಾಗುತ್ತದೆ. ವ್ಯಾಪಾರಸ್ಥರು ಹೊಸ ಹೂಡಿಕೆಗಳ ವಿಷಯದಲ್ಲಿ ಮತ್ತಷ್ಟು ಜಾಗೃತೆಯಾಗಿ ಇರಬೇಕು. ಲಾಭ ಹೆಚ್ಚಾಗಿ ಬರುತ್ತದೆ ಎಂದು ಹೇಳುವ ಪ್ರತಿಯೊಂದು ಅವಕಾಶವನ್ನು ನಂಬಬೇಡಿ. ಈ ಸಣ್ಣ ಅಕ್ಷರಗಳಲ್ಲಿ ಇರುವ ನಿಯಮಗಳನ್ನು ಕೂಡ ಪೂರ್ತಿಯಾಗಿ ಓದಿ. ಒಬ್ಬ ಅನುಭವಸ್ಥರ ಸಲಹೆ ತೆಗೆದುಕೊಳ್ಳುವುದರಿಂದ ಭವಿಷ್ಯದಲ್ಲಿ ನಷ್ಟವನ್ನು ನಿವಾರಿಸಬಹುದು. ಈ ಸಮಯದಲ್ಲಿ ನಿಮಗೆ ಒಂದುಕೊಳ್ಳದ ಫೋನ್ ಕರೆ, ಸಂದೇಶ ಅಥವಾ ಸಭೆಯ ಮೂಲಕ ಹೊಸ ಮಾರ್ಗ ತೆರೆದುಕೊಳ್ಳುವ ಅವಕಾಶವಿದೆ. ಮೊದಲಿಗೆ ಅದು ದೊಡ್ಡ ವಿಷಯದಂತೆ ಅನಿಸದಿದ್ದರೂ ಅದೇ ನಿಮ್ಮ ಭವಿಷ್ಯವನ್ನು ಪ್ರಭಾವಿಸುವ ಅವಕಾಶವಾಗಿ ಬದಲಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ಅವಕಾಶವನ್ನು ಗೌರವದಿಂದ ಸ್ವೀಕರಿಸಿ. ಆಧ್ಯಾತ್ಮಿಕವಾಗಿ ಕೂಡ ಈ ದಿನಗಳು ನಿಮ್ಮಲ್ಲಿ ಬದಲಾವಣೆ ತರುತ್ತವೆ. ಸ್ವಲ್ಪ ಸಮಯ ಪ್ರಶಾಂತವಾಗಿ ಧ್ಯಾನ ಮಾಡುವುದು, ನಿಮಗೆ ಇಷ್ಟವಾದ ದೈವವನ್ನು ಸ್ಮರಿಸುವುದು, ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳುವುದರಿಂದ ಮಾನಸಿಕ ಧೈರ್ಯ ಹೆಚ್ಚುತ್ತದೆ. ನಿರ್ಧಾರಗಳನ್ನು ಕೂಡ ಮತ್ತಷ್ಟು ಸ್ಪಷ್ಟವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಸಮಯದಲ್ಲಿ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯವೇನೆಂದರೆ, ಪ್ರತಿಯೊಂದು ರಹಸ್ಯ ಬಯಲಾಗುವುದು ಜೀವನವನ್ನು ಹಾಳುಮಾಡಲು ಅಲ್ಲ. ಕೆಲವು ನಿಜಗಳು ನಮ್ಮ ಕಣ್ಣುಗಳನ್ನು ತೆರೆಸಲು ಬರುತ್ತವೆ. ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು, ಯಾವ ದಾರಿಯಲ್ಲಿ ಮುಂದಕ್ಕೆ ಹೋಗಬೇಕು ಎಂಬ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವ ಅವಕಾಶವನ್ನು ಈ 4 ದಿನಗಳು ನಿಮಗೆ ನೀಡುತ್ತಿವೆ. ಧನುರಾಶಿಯವರ 4 ದಿನಗಳ ಪ್ರಯಾಣ ಈಗ ಒಂದು ಸ್ಪಷ್ಟವಾದ ಹಂತಕ್ಕೆ ತಲುಪಿದೆ. ಜೂನ್ 30ರ ವೇಳೆಗೆ ನಿಮ್ಮ ಮನಸ್ಸಿನಲ್ಲಿರುವ ಒಂದು ದೊಡ್ಡ ಸಂದೇಹ ಪೂರ್ತಿಯಾಗಿ ಕರಗುವ ಅವಕಾಶವಿದೆ. ತುಂಬಾ ಕಾಲದಿಂದ ನಿಮ್ಮನ್ನು ಕಳವಳಪಡಿಸುತ್ತಿದ್ದ ಒಂದು ಪ್ರಶ್ನೆಗೆ ಉತ್ತರ ಸಿಗಬಹುದು. ಈ ಉತ್ತರ ನಿಮಗೆ ಮಾನಸಿಕ ಪ್ರಶಾಂತತೆಯನ್ನು ಮಾತ್ರವಲ್ಲದೆ ಮುಂದಕ್ಕೆ ಹೋಗುವ ಧೈರ್ಯವನ್ನು ಕೂಡ ನೀಡುತ್ತದೆ. ಕೆಲವು ಬಾರಿ ನಿಜ ತಡವಾಗಿ ತಿಳಿಯುತ್ತದೆ, ಆದರೆ ತಿಳಿದ ನಂತರ ಜೀವನವನ್ನು ಮತ್ತಷ್ಟು ಸುಲಭವಾಗಿ ಬದಲಾಯಿಸಿಬಿಡುತ್ತದೆ. ನಿಮ್ಮ ವಿಷಯದಲ್ಲಿ ಕೂಡ ಅಂತಹ ಪರಿಣಾಮವೇ ಕಾಣಿಸುತ್ತಿದೆ. ಈ 4 ದಿನಗಳಲ್ಲಿ ನಡೆದ ಪ್ರತಿಯೊಂದು ಘಟನೆಗೂ ಒಂದು ಅರ್ಥವಿದೆ ಎಂದು ನೀವು ಆಮೇಲೆ ಗ್ರಹಿಸುತ್ತೀರಿ. ಮೊದಲಿಗೆ ನಷ್ಟದಂತೆ ಕಂಡ ವಿಷಯ ನಿಜಕ್ಕೆ ನಿಮ್ಮನ್ನು ದೊಡ್ಡ ಪ್ರಮಾದದಿಂದ ಕಾಪಾಡಿತು ಎಂದು ತಿಳಿದುಕೊಳ್ಳುವ ಅವಕಾಶವಿದೆ. ಒಬ್ಬ ವ್ಯಕ್ತಿ ದೂರವಾಗುವುದು, ಒಂದು ಕೆಲಸ ತಡವಾಗುವುದು ಅಥವಾ ನಿರ್ಧಾರ ಮುಂದೂಡಲ್ಪಡುವುದು ಕೂಡ ನಿಮ್ಮ ಒಳ್ಳೆಯದಕ್ಕಾಗಿಯೇ ನಡೆದಿದೆ ಎಂದು ಕಾಲವೇ ನಿರೂಪಿಸುತ್ತದೆ. ಆರ್ಥಿಕವಾಗಿ ನೋಡಿದರೆ ಸಣ್ಣ ಸಣ್ಣ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ನೀವು ತುಂಬಾ ಕಾಲದಿಂದ ಆಲೋಚಿಸುತ್ತಿರುವ ಒಂದು ಹೊಸ ಆದಾಯದ ಮಾರ್ಗದ ಮೇಲೆ ದೃಷ್ಟಿ ನೆಡಲು ಇದು ಸರಿಯಾದ ಸಮಯ. ಆದರೆ ಆಮೇಲೆ ಹೆಚ್ಚಾಗಿ ಗಳಿಸಬೇಕೆಂಬ ಆಸೆಯಿಂದ ಯಾವುದೇ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮೆಲ್ಲನೆ ಆದರೆ ಸ್ಥಿರವಾಗಿ ಮುಂದಕ್ಕೆ ಹೋಗುವ ಮಾರ್ಗ ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಉದ್ಯೋಗಸ್ಥರಿಗೆ ಮುಂಬರುವ ವಾರದಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಅವಕಾಶಗಳು ಕಾಣಿಸುವ ಸೂಚನೆಗಳು ಇವೆ. ನೀವು ಇಲ್ಲಿಯವರೆಗೆ ಪಟ್ಟ ಕಷ್ಟಕ್ಕೆ ಫಲಿತಾಂಶ ತಡವಾಗಿ ಬಂದರೂ ಅದು ಮೌಲ್ಯಯುತವಾದದ್ದಾಗಿರುತ್ತದೆ. ನಿಮ್ಮ ಕೆಲಸದ ಶೈಲಿಯನ್ನು ನೋಡಿ ಕೆಲವರು ಪ್ರಶಂಸಿಸುವ ಅವಕಾಶವಿದೆ.
ಅದೇ ಸಮಯದಲ್ಲಿ ನಿಮ್ಮ ಮೇಲೆ ಅಸೂಯೆ ಪಡುವವರು ಕೂಡ ಇರುತ್ತಾರೆ. ಆದ್ದರಿಂದ ವಿನಯ, ಶಿಸ್ತು ಯಾವಾಗಲೂ ಕೈಬಿಡಬೇಡಿ. ವ್ಯಾಪಾರಸ್ಥರು ಹಳೆಯ ಗ್ರಾಹಕರೊಂದಿಗೆ ಇರುವ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಬೇಕು. ಹೊಸಬರನ್ನು ಗಳಿಸುವುದು ಎಷ್ಟು ಮುಖ್ಯವೋ, ಈಗಾಗಲೇ ನಿಮ್ಮ ಮೇಲೆ ನಂಬಿಕೆ ಇಟ್ಟವರನ್ನು ಉಳಿಸಿಕೊಳ್ಳುವುದು ಅದಕ್ಕಿಂತ ಪ್ರಮುಖವಾದದ್ದು. ಈ ಕಾಲದಲ್ಲಿ ನೀವು ತೋರಿಸುವ ಪ್ರಾಮಾಣಿಕತೆ ಭವಿಷ್ಯದಲ್ಲಿ ನಿಮ್ಮ ವ್ಯಾಪಾರಕ್ಕೆ ದೊಡ್ಡ ಹೆಸರು ತರಬಲ್ಲದು. ಕೌಟುಂಬಿಕ ಜೀವನದಲ್ಲಿ ಸಂತೋಷಕರ ಬದಲಾವಣೆಗಳು ಕಾಣಿಸುತ್ತವೆ. ಮನೆಯಲ್ಲಿ ಶುಭಕಾರ್ಯಗಳ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗುವ ಅವಕಾಶವಿದೆ. ದೂರವಿರುವ ಬಂಧುಗಳೊಂದಿಗೆ ಮತ್ತೆ ಸಂಬಂಧಗಳು ಸುಧಾರಿಸಬಹುದು. ಹಿರಿಯರ ಸಲಹೆಗಳನ್ನು ಗೌರವಿಸುವುದರಿಂದ ಕುಟುಂಬದಲ್ಲಿ ಐಕ್ಯತೆ ಹೆಚ್ಚುತ್ತದೆ. ಸಣ್ಣ ಸಣ್ಣ ಅಪಾರ್ಥಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮಾತನಾಡುವುದರ ಮೂಲಕ ಶಾಂತಿ ನೆಲೆಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 3 ಮತ್ತು 9 ಈ ಕಾಲದಲ್ಲಿ ನಿಮಗೆ ಅನುಕೂಲಕರವಾಗಿ ಇರುವ ಅವಕಾಶಗಳು ಕಾಣಿಸುತ್ತಿವೆ. ಹಳದಿ, ಬಂಗಾರ ಅಥವಾ ಕಿತ್ತಳೆ ಬಣ್ಣಗಳಿಗೆ ಸಂಬಂಧಿಸಿದ ವಸ್ತುಗಳನ್ನು ಉಪಯೋಗಿಸುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಸಬಹುದು. ಆದರೆ ಇವು ವಿಶ್ವಾಸಕ್ಕೆ ಸಂಬಂಧಿಸಿದ ಸಾಂಪ್ರದಾಯಿಕ ಸೂಚನೆಗಳು ಮಾತ್ರ. ಜೀವನದಲ್ಲಿ ವಿಜಯಕ್ಕೆ ನಿಮ್ಮ ಶ್ರಮ, ನಿರ್ಧಾರಗಳು ಮತ್ತು ಪಟ್ಟುಹಿಡಿತವೇ ಪ್ರಧಾನ ಆಧಾರ. ಈ ದಿನಗಳಲ್ಲಿ ಪ್ರತಿ ಬೆಳಿಗ್ಗೆ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕುಳಿತು ನಿಮ್ಮ ಗುರಿಗಳನ್ನು ನೆನಪು ಮಾಡಿಕೊಳ್ಳಿ. ನಿಮಗೆ ಇಷ್ಟವಾದ ದೈವವನ್ನು ಸ್ಮರಿಸಿ. ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ಅಗತ್ಯವಿರುವವರಿಗೆ ನಿಮ್ಮ ಶಕ್ತಿಯ ಮಟ್ಟಿಗೆ ಸಹಾಯ ಮಾಡಿ. ಒಳ್ಳೆಯ ಮಾತು ಮಾತನಾಡುವುದು ಕೂಡ ಒಂದು ದೊಡ್ಡ ದಾನ ಎಂದು ನೆನಪಿನಲ್ಲಿಟ್ಟುಕೊಳ್ಳಿ. ನೀವು ಮಾಡುವ ಸಣ್ಣ ಒಳ್ಳೆಯ ಕೆಲಸ ಊಹಿಸದ ಸಮಯದಲ್ಲಿ ನಿಮಗೆ ದೊಡ್ಡ ಆಶೀರ್ವಾದವಾಗಿ ಮರಳಿ ಬರಬಹುದು. ಧನು ರಾಶಿಯವರಿಗೆ ಈ ವಿಡಿಯೋದಲ್ಲಿ ಹೇಳಿದ ಪ್ರಮುಖ ಸಂದೇಶ ಒಂದೇ: ಜೀವನದಲ್ಲಿ ಪ್ರತಿಯೊಂದು ರಹಸ್ಯ ಶಿಕ್ಷೆ ನೀಡಲು ಬಯಲಾಗುವುದಿಲ್ಲ. ಕೆಲವು ರಹಸ್ಯಗಳು ನಮಗೆ ಸರಿಯಾದ ದಾರಿಯನ್ನು ತೋರಿಸಲು ಬಯಲಾಗುತ್ತವೆ. ಈ 4 ದಿನಗಳಲ್ಲಿ ನೀವು ತಿಳಿದುಕೊಂಡ ನಿಜದಿಂದ ಸ್ವಲ್ಪ ಆಶ್ಚರ್ಯ ಉಂಟಾದರೂ ಕೊನೆಗೆ ಅದು ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯವಾಗುತ್ತದೆ. ಆದ್ದರಿಂದ ಹೆದರಬೇಡಿ. ಆತುರಪಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಪ್ರಾಮಾಣಿಕತೆಯನ್ನು, ನಿಮ್ಮ ಆತ್ಮವಿಶ್ವಾಸವನ್ನು, ನಿಮ್ಮ ತಾಳ್ಮೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಸಮಯ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಿರುವ ಸಂಕೇತಗಳು ಕಾಣಿಸುತ್ತಿವೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿಯಾಗಬಹುದು. ಈ ವಿಡಿಯೋ ನಿಮಗೆ ಉಪಯೋಗಕರವಾಗಿ ಅನಿಸಿದ್ದರೆ ತಪ್ಪದೇ ಲೈಕ್ ಮಾಡಿ. ನಿಮ್ಮ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಧನುರಾಶಿ ಫಲಿತಾಂಶಗಳ ವಿಡಿಯೋಗಳಿಗಾಗಿ ನಮ್ಮ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ರಾಶಿ ಭವಿಷ್ಯದ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.